ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದ್ ಕಡೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ಮತ್ತೊಂದು ಕಡೆ ಹೊಸ ವರ್ಷವನ್ನ ಸ್ವಾಗತಿಸುವುದಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಎಂಜಿ ರೋಡ್ ಬ್ರಿಗೇಡ್ ರಸ್ತೆಯಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಚರ್ಚ್ ಸ್ಟ್ರೀಟ್ ನಲ್ಲೂ ಕೂಡ ಪೊಲೀಸರು ಸರ್ಪಗಾವಲನ್ನ ಹಾಕಿದ್ದಾರೆ. ಸುಮಾರು 6,000ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನ ಅಳವಡಿಸಲಾಗಿದೆ. 50ರಿಂದ 100 ಮೀಟರ್ ಅಂತರದಲ್ಲಿ ಈ ಸಿಸಿಟಿವಿಗಳಿರುತ್ತೆ. ಬ್ರಿಗೇಡ್ ರಸ್ತೆಯಲ್ಲಿ ಕಮಾಂಡ್ ಸೆಂಟರ್ ಅನ್ನು ಓಪನ್ ಮಾಡಲಾಗಿದೆ. ಪ್ರತಿ ಸಿಸಿಟಿವಿಯನ್ನ ಮಾನಿಟರ್ ಮಾಡುತ್ತೆ ಈ ಕಮಾಂಡ್ ಸೆಂಟರ್. ಎಐ ತಂತ್ರಜ್ಞಾನ ಆಧಾರಿತ ಸಿಸಿಟಿವಿಗಳನ್ನ ಅಳವಡಿಸಲಾಗಿದೆ. ಜನರ ನಿಯಂತ್ರಣಕ್ಕೆ ಆಂಟಿ ಸ್ಟಾಂಪೆಡ್ ಸ್ಕ್ವಾಡ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಎಲ್ಲ ರೀತಿಯಾಗಿ ಸಜ್ಜಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರು. ಅದೊಂದು ಕಡೆ ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಎಂಜಿ ರೋಡು, ಬ್ರಿಗೇಡ್ ರೋಡು ಎಲ್ಲ ಕಡೆ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಹೊಸ ವರ್ಷಕ್ಕೆ ಈಗಾಗಲೇ ಕೌಂಟ್ ಡೌನ್ ಕೂಡ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಮತ್ತೆ ಚರ್ಚ್ ಸ್ಟ್ರೀಟ್ ಭಾಗದಲ್ಲೂ ಕೂಡ ಕಂಪ್ಲೀಟ್ ಆಗಿ ಸಿಸಿಟಿವಿಯ ಕಣ್ಗಾವಲನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಮಾಡಿರುವಂಥದ್ದು. ಇನ್ನು GBA ನೇತೃತ್ವದಲ್ಲೂ ಕೂಡ ಈ ಒಂದು ಕಂಪ್ಲೀಟ್ ಆದಂಥ ಸೆಟಪ್ ಅನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಇನ್ನು ಬ್ರಿಗೇಡ್ ರಸ್ತೆಯಲ್ಲಿರುವಂಥ ಒಂದು ಖಾಸಗಿ ಒಂದು ಹೋಟೆಲ್ ಏನಿದೆ ಅಲ್ಲೂ ಕೂಡ ಈ ರೀತಿಯಂತ ಏನು ಕಂಪ್ಲೀಟ್ ಆದಂತಹ ಮಾನಿಟೈಸರ್ ಯೂನಿಟ್ ಅನ್ನು ಕೂಡ ಈಗಾಗಲೇ ಮಾಡ್ಕೊಂಡಾಗಿರುವಂಥದ್ದು. ಈಗ ದೃಶ್ಯದಲ್ಲಿ ಸಹ ಏನು ನೋಡ್ತಾ ಇದ್ದೀರಾ, ಈ ಒಂದು ಕಂಪ್ಲೀಟ್ ಆದಂತಹ CC ಕ್ಯಾಮೆರಾ ವಿಜುವಲ್ಸ್ ಅನ್ನ ಇಲ್ಲೇ ಕೂತ್ಕೊಂಡು ವೀಕ್ಷಣೆ ಮಾಡುವಂತಹ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ MG ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಮತ್ತೆ ಚರ್ಚ್ ಸ್ಟ್ರೀಟ್ ಈ ಭಾಗದಲ್ಲಿರುವಂತಹ ಏನು CCTVಗಳನ್ನು ಕೂಡ ಈಗಾಗಲೇ ಅಳವಡಿಸಲಾಗಿದೆ. ಪ್ರಮುಖವಾಗಿ ಇರುವಂತಹ ಜಂಕ್ಷನ್ ಗಳಾಗಿರ್ಬೋದು ಮತ್ತೆ ಪ್ರತಿಯೊಂದು ಏನು ಏರಿಯಾ ಇಂಪಾರ್ಟೆಂಟ್ ಇರುವಂತಹ ಏರಿಯಾ ಆಗಿರ್ಬೋದು, ಇಲ್ಲಿ ಕಂಪ್ಲೀಟ್ ಆಗಿ ಏನು ವ್ಯವಸ್ಥೆಯನ್ನ ಮಾಡ್ಕೊಳ್ಳಾಗಿರುವಂಥದ್ದು. ಇದರ ಜೊತೆಗೆ 360ಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನ ಈಗಾಗಲೇ ಅಳವಡಿಸಲಾಗಿರುವಂಥದ್ದು. ಅದನ್ನು ಕೂಡ ಕಂಪ್ಲೀಟ್ ಆಗಿ ಮಾನಿಟೈಸ್ ಮಾಡೋದಕ್ಕೂ ಕೂಡ ಇಲ್ಲಿ ಆ ಒಂದು CCTV ಏನು ನೋಡುವಂತ ಏನು ಟೆಕ್ನಿಷಿಯನ್ಸ್ ಏನಿದ್ದಾರೆ ಅವರು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ವಿಚಾರಗಳನ್ನು ಕೂಡ ತಿಳ್ಕೊಂಡು ಎಲ್ಲೆಲ್ಲಿ ಯಾವ್ಯಾವ ಮೂವ್ಮೆಂಟ್ಸ್ ಆಗ್ತಿದೆ, ಎಲ್ಲರೂ ಅಹಿತಕರ ಘಟನೆ ನಡೀತಿದೆ, ಯಾರಿಗಾರು ತೊಂದರೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡು ಆನಂತರ ಪೊಲೀಸರಿಗೂ ಕೂಡ ಇನ್ನು ಮಾಹಿತಿಯನ್ನು ಕೂಡ ಕೊಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಇನ್ನು ಕೆಲವೊಂದು ವಾಕಿ ಟಾಕಿಗಳನ್ನು ಕೂಡ ಈಗಾಗಲೇ ಇಲ್ಲಿ ಇಟ್ಟಿರುವಂತದ್ದು, ಅದರಿಂದನೂ ಕೂಡ ಮಾಹಿತಿಯನ್ನ ತಗೊಳ್ತಾರೆ, ಕೆಲವೊಂದು ಮಾಹಿತಿಯನ್ನು ಕೂಡ ಹಂಚ್ಕೊಳ್ತಾರೆ. ಸೊ ಹೀಗಾಗಿ ಪೊಲೀಸ್ ಇಲಾಖೆ ಜೊತೆಗೆ ಏನು ಯಾವಾಗ್ಲೂ ಕೂಡ ಸಂಪರ್ಕದಲ್ಲಿ ಇರುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನು ಬ್ರಿಗೇಡ್ ರಸ್ತೆಯಲ್ಲಿ ಸಾಕಷ್ಟು ಜನರು ಕೂಡ ರಾತ್ರಿ ಸೇರುವಂತ ನಿರೀಕ್ಷೆ ಇದೆ, ಲಕ್ಷಾಂತರ ಜನರು ಕೂಡ ಸೇರುವಂತ ನಿರೀಕ್ಷೆ ಇದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಇನ್ ಕೇಸ್ ನಡೆದ್ರೂ ಕೂಡ ಅದರಲ್ಲಿ ಯಾರು ಆರೋಪಿಗಳು ಇರ್ತಾರೋ ಅವ್ರನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸಕ್ಕೂ ಕೂಡ ಮುಂದಾಗೋದಕ್ಕೆ ಈ ಒಂದು ಎಲ್ಲ CCTVಗಳು ಕೂಡ ಸಾಕಷ್ಟು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಯಾರೇ ಇದ್ರೂ ಕೂಡ ಅವರು ಎಂತ ಮೂಲೆಯಲ್ಲಿ ಇದ್ರೂ ಕೂಡ ಕಂಪ್ಲೀಟ್ ಆಗಿ ಅವರು CCTVಯ ಏನು ಕಣ್ಗಾವಲಿನಲ್ಲೇ ಕೂಡ ಇರ್ತಾರೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಯಾರೇ ಬಂದ್ರು ಕೂಡ ತಮ್ಮ ಒಂದು ಸೆಲೆಬ್ರೇಷನ್ ಅನ್ನ ಮಾಡ್ಕೊಂಡು ಮಾತ್ರ ಹೋಗ್ಬೇಕು. ಯಾರಿಗೂ ಕೂಡ ತೊಂದರೆ ಆಗದಂತೆ, ತೊಂದರೆ ಕೊಡದಂತೆ ಅವರ ಸೆಲೆಬ್ರೇಷನ್ ಅವ್ರು ಮಾಡ್ಬೇಕು ಅಂತಾನು ಕೂಡ ಈಗಾಗಲೇ ಈ ಒಂದು ವಿಚಾರವನ್ನ ಕಂಪ್ಲೀಟ್ ಆಗಿ ಹೇಳಿರುವಂತದ್ದು. ಜೊತೆಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಈಗಾಗಲೇ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಅಭಿ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.